ಸೌತೆಕಾಯಿ ಕೃಷಿ ಮಾಡಿರ್ತಾರೆ ಒಬ್ಬ ರೈತರು. ಸೊ ಅವರು ಯಾವ ರೀತಿ ಮಾಡಿರ್ತಾರೆ, ಏನೆಲ್ಲ ಪ್ರಿಕಾಷನ್ಸ್ ತಗೊಂಡಿರ್ತಾರೆ, ಮತ್ತು ಈ ಥಂಡಿ ವಾತಾವರಣದಲ್ಲಿ ಸೌತೆಕಾಯಿ ಬೆಳಿಬೇಕಂತ ಹೇಳಿದ್ರೆ ಒಂದು ಸ್ವಲ್ಪ ಬೆಳೆಗಳು ಅಷ್ಟೊಂದಾಗಿ ಈಲ್ಡ್ ಅನ್ನೋದು ಬರೋದಿಲ್ಲ, ಗಿಡದ ಬೆಳವಣಿಗೆನೂ ಕುಂಠಿತವಾಗಿರ್ತದೆ. ಸೊ ಈ ಟೈಮಲ್ಲಿ ಈಗ ಮಳೆ ಒಂದು ಸ್ವಲ್ಪ ಮಂಜು ಎರಡು ಮಿಶ್ರ ಇರೋ ಥರ ಒಂದು ಕ್ಲೈಮೇಟು. ಈ ಕ್ಲೈಮೇಟಲ್ಲಿ ಏನೆಲ್ಲ ರೋಗ ಲಕ್ಷಣಗಳು ಬರ್ತದೆ ಅದನ್ನೆಲ್ಲ ಯಾವ ರೀತಿ ಮೇಂಟೈನ್ ಮಾಡ್ತಾರೆ ರೈತರಿಂದ ಒಂದು ಪುಟ್ಟ ಮಾಹಿತಿ ಮತ್ತು ತಳಿ ಯಾವುದು ಒಟ್ಟಾರೆ ಮಾಹಿತಿ ರೈತರ ಹತ್ರ ತಗೊಳ್ಳೋಣ ಬನ್ನಿ. ನಮಸ್ತೆ ಸರ್, ನಿಮ್ಮ ಹೆಸರು ಮತ್ತು ನಿಮ್ಮ ಊರು ಸರ್? ಮಂಜುನಾಥ್ ಅಂತ ಹೇಳ್ಬಿಟ್ಟು. ಹಾಂ ಸರ್. ಮುಕುಂದ ಗ್ರಾಮ, ಬೂದಿಕೋಟೆ ಹೋಬಳಿ, ಕೋಲಾರ ಡಿಸ್ಟಿಕ್. ಎಷ್ಟು ವರ್ಷಗಳಿಂದ ನೀವು ಒಂದು ಕೃಷಿ? 10 ವರ್ಷದಿಂದ ಮಾಡ್ತಾ ಇದ್ದೀವಿ. 10 ವರ್ಷದಿಂದ. ಸರ್, ಈಗ ಸಾಮಾನ್ಯವಾಗಿ ಒಂದು ಬೆಳೆ ನಾವು ತಗೊಂಡಾಗ ನಾವು ನೆಲದ ತಯಾರಿ ಮತ್ತು ನಾವು ತಳಿಗಳನ್ನ ಸೆಲೆಕ್ಟ್ ಮಾಡೋದ್ರಲ್ಲಿ ಒಂದು ಸ್ವಲ್ಪ ಗಮನ ಕೊಡಬೇಕಾಗುತ್ತೆ. ಸೊ ಇಂಥ ಇದರಲ್ಲಿ ನೀವು ಈ ಒಂದು ಬೆಳೆಗೆ ನೆಲದ ತಯಾರಿ ವಿಚಾರಕ್ಕೆ ಬಂದಾಗ ಯಾವುದೋ ಬೇರೆ ಬೆಳೆಗೆ ಮಾಡ್ದಂಗೆ ಇದ್ದೀರಾ? ಬಟ್ ಸೇವಂತಿ ಹುಳ ರೆಡಿ ಮಾಡಿದ್ದು, ಈಗ ಸೌತೆಕಾಯಿ ನಾಟಿ ಮಾಡಿ ಅದೇ ಸೇವಂತಿ ಹುಳ ಅಂತ ರೆಡಿ ಮಾಡಿದ್ದು. ಬೆಡ್ಗೆಲ್ಲ ಕೋಳಿ ಗೊಬ್ಬರ ಹೊಡೆದು ಎಲ್ಲ ರೆಡಿ ಮಾಡಿ ಎಲ್ಲ ಮಾಡಿದ್ರೆ, ಬಟ್ ನಾರು ಜಾಸ್ತಿ ಹೋಗ್ತದೆ ಅಂತ ಹೇಳ್ಬಿಟ್ಟು ಕ್ರಾಪ್ ಚೇಂಜ್ ಮಾಡೋಣ ಅಂತ ಹೇಳ್ಬಿಟ್ಟು ಇದು ಹಾಕಿದ್ದು. ಖಂಡಿತ ಸರ್, ನಿಮ್ಮ ಥರ ಎಲ್ಲರೂ ಒಂದು ಸ್ವಲ್ಪ ಯೋಚನೆ ಮಾಡಿದ್ದೆ ಆದರೆ ಈ ಲಾಸ್ ಅನ್ನೋ ಒಂದು ಇದರಿಂದ ಹೊರಗಡೆ ಬರಬಹುದು. ಎಲ್ಲರೂ ಒಂದೇ ಬೆಳೆ ಮೇಲೆ ಯಥೇಚ್ಛವಾಗಿ ಹೋದಾಗ ಲಾಸ್ ಅನ್ನೋದು ಸರ್ವೇ. ಓಕೆ ಸರ್, ಈಗ ನೀವು ಹೇಳಿದ್ರೆ ನೆಲದ ತಯಾರಿಗೆ ಏನೆಲ್ಲ ಗೊಬ್ಬರ ಕೊಟ್ಟಿರ್ತೀರಾ ಸರ್? ನಾವು ಬಂದ್ಬಿಟ್ಟು ಇದಕ್ಕೆ ಕೋಳಿ ಗೊಬ್ಬರ ಮತ್ತು DAP 20-20, ಪೊಟ್ಯಾಶು ಮತ್ತು ಜಿಪ್ಸಮ್ ಹಾಕ್ಬಿಟ್ಟು ಬೆಡ್ ರೆಡಿ ಮಾಡಿದ್ದು. ಓಕೆ, ಜಿಪ್ಸಮ್ ಹಾಕೋ ಒಂದು ಇದು ಏನು ಸರ್? ಹಾಕಿದ್ರೆ ಏನೆಲ್ಲ? ಜಿಪ್ಸಮ್ ಅಂದರೆ ನೆಲ ಎಲ್ಲ ಸರಿ ಬರುತ್ತೆ ಮತ್ತು ಪೋಷಕಾಂಶಗಳೆಲ್ಲ ಚೆನ್ನಾಗಿರುತ್ತೆ ಅದರಲ್ಲಿ, ಅದಕ್ಕೆ ಯೂಸ್ ಮಾಡಿ. ಈ ವಿಲ್ಟ್ ಒಂದು ಸ್ವಲ್ಪ ಕಡಿಮೆ ಆಗ್ತದೆ, ನಿಜಾನ ಸರ್? ಹೌದು, ಜಿಪ್ಸಮ್ ಯೂಸ್ ಅದಕ್ಕೆ ಹಾಕಿರೋದು. ಹೌದಾ? ಹೌದು, ಚಾಮಂತಿ ಹುಳ ಅಂತ ಹೇಳ್ಬಿಟ್ಟು ರೆಡಿ ಮಾಡಿದಲ್ಲ, ಚಾಮಂತಿ ಪ್ರಾಬ್ಲಮ್ ಆಯ್ತು ಅಂತ ಹೇಳ್ಬಿಟ್ಟು ಸಸಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ನೀವು ಅಡ್ವಾನ್ಸ್ ಆಗಿ ಜಿಪ್ಸಮ್ ಯೂಸ್ ಮಾಡಿದ್ದು. ಖಂಡಿತ ಸರ್, ಈ ತರ ಯೋಚನೆ ಮಾಡಿ ಹಾಕಿದ್ದೀರಾ, ಪರವಾಗಿಲ್ಲ. ಅದಕ್ಕೆ ಹಾಕಿದ್ದ. ಆಮೇಲೆ ಬೇಡ ಸುಮ್ಮನೆ ನಾಲ್ಕು ಜಾಸ್ತಿ ಹೋಗ್ತೈತೆ ಅಂತ ಹೇಳ್ಬಿಟ್ಟು ಇದಕ್ಕೆ ಹೋಗಿದ್ದು. ಓಕೆ ಸರ್, ಈಗ ನೀವು ನೆಲದ ತಯಾರಿ ಆಯಿತು ಸರ್. ಈಗ ತಳಿ ವಿಚಾರಕ್ಕೆ ಬಂದಾಗ ಸಾಮಾನ್ಯವಾಗಿ ನಮ್ಮ ಮಾರುಕಟ್ಟೆನಲ್ಲಿ ವಿವಿಧ ತಳಿಗಳಿರ್ತದೆ. ನಾವು ಸೇಲ್ ಮಾಡೋ ಮಾರುಕಟ್ಟೆಯಲ್ಲಿ ಯಾವುದಕ್ಕೆ ಡಿಮ್ಯಾಂಡ್ ಇರ್ತಾರೋ ಅದ್ರ ಮೇಲೆ ಹೋಗ್ಬೇಕಾಗುತ್ತೆ ಸರ್. ನೀವು ಸೆಲೆಕ್ಟ್ ಮಾಡ್ಕೊಂಡಿರೋಂಥ ತಳಿ ಯಾವುದು? ಇದು ಬಂದ್ಬಿಟ್ಟು ಲಕ್ಷ್ಮಿ ಇನ್ಪುಟ್ಸ್ ಅವ್ರದ್ದು, ರಾಧೆ ಅಂತ ಹೇಳ್ಬಿಟ್ಟು. ಲಕ್ಷ್ಮಿ ಇನ್ಪುಟ್ಸ್ ಅವ್ರು ರಾಧೆ. ಸೊ ಇವಾಗ ನಾನು ಕಾಯಿ ಕ್ವಾಲಿಟಿ ಎಲ್ಲ ನೋಡಿದೆ. ಕೆಲವೊಂದು ವೆರೈಟಿಗಳು ತಗೊಂಡಾಗ ಸ್ವಲ್ಪ ವೈಟಿಶ್ ಇರ್ತದೆ, ಬಟ್ ಇದು ಡಾರ್ಕ್ ಗ್ರೀನ್ ಆಗಿ ತುಂಬಾನೇ ಚೆನ್ನಾಗಿದೆ. ಮಾರ್ಕೆಟ್ ಅಲ್ಲಿ ಬೇಡಿಕೆ ಹೆಂಗಿದೆ ಸರ್? ಮಾರ್ಕೆಟ್ ಸೂಪರ್ ಇದು, ಅದಕ್ಕೆ ಇದನ್ನೇ ಉಳಿರೋದು. ಇದೆ, ಸ್ವಲ್ಪ ಫಸಲು ಕಮ್ಮಿ ಬರುತ್ತೆ, ಬಟ್ ಮಾರ್ಕೆಟ್ ವ್ಯಾಲ್ಯೂ ಜಾಸ್ತಿ ಇದೆ. ಓಕೆ ಸರ್, ಅದಕ್ಕೆ ಇದೊಂದು ವಿಚಾರ ಆಯ್ತು, ತಳಿ ವಿಚಾರ ಆಯ್ತು ಸರ್. ಈಗ ನೀವು ಮಾಡಿರೋಂಥ ವಿಸ್ತೀರ್ಣ ಎಷ್ಟಿರ್ಬೋದು ಸರ್? 1 ಎಕರೆ ಇದೆ. 1 ಎಕರೆ. ಈ ಒಂದು ವಿಸ್ತೀರ್ಣಕ್ಕೆ ಎಷ್ಟು ಪ್ಯಾಕೆಟ್ ಇದು ಬೇಕಾಗುತ್ತೆ ಬೀಜ? 7 ಪ್ಯಾಕೆಟ್ ಸರ್. 7 ಪ್ಯಾಕೆಟ್. ಬೀಜದ ಬೆಲೆ ಹೇಳೋದಾದ್ರೆ ಸರ್? 400 ರೂಪಾಯಿ ಸರ್ ಒಂದು ಪ್ಯಾಕೆಟ್. ಒಂದು ಪ್ಯಾಕೆಟ್ 400 ರೂಪಾಯಿ, 7 ಪ್ಯಾಕೆಟ್. ಸರ್, ಇದಾದ್ಮೇಲೆ ಸರ್ ಈಗ ತಳಿ ಸೆಲೆಕ್ಷನ್ ಆಯಿತು, ಇದೆಲ್ಲ ಆಯಿತು. ಈಗ ಸಸಿನ ನಾವು ನಾಟಿ ಮಾಡಿ ಎಷ್ಟು ದಿನಕ್ಕೆ ನಾವು ಕೊಯ್ಲನ್ನ ಎಕ್ಸ್ಪೆಕ್ಟ್? 45 ದಿನಕ್ಕೆ ಬರುತ್ತೆ ಸರ್. 45 ದಿನಕ್ಕೆ ಬಂದ್ಬಿಡುತ್ತೆ. ಈಗ ನೀವು ಫಸ್ಟ್ ಕೊಯ್ಲು ಇವತ್ತು ಕಿತ್ತಿದ್ದೀರಾ, ಇವತ್ತು ಎಷ್ಟು ದಿನ ಆಗಿರ್ಬೋದು? ಇವತ್ತಿಗೆ 45 ಕರೆಕ್ಟ್ ಆಗಿದೆಯಾ? ಓಕೆ, ಸೂಪರ್. ಮತ್ತೆ ಸಾಲಿಂದ ಸಾಲಿಗೆ ಅಂತರ ನೋಡೋದಾದ್ರೆ ಈ ಬೆಳೆನಲ್ಲಿ ಒಂದ್ ಸ್ವಲ್ಪ ಗಿಡ ಒಂದ್ ಸ್ವಲ್ಪ ಹೆವಿ ಆಗೋದ್ರೆ ಓಡಾಡಕ್ ಕಷ್ಟ ಆಗುತ್ತಲ್ವಾ? ಅಷ್ಟೊಂದು ಬರಲ್ಲ ಸರ್. ಎಷ್ಟು ಕೊಟ್ಟಿದ್ದೀರಾ ನೀವು? ನಾನು 3.5 ಹಾಕಿದ್ದೀನಿ. 3.5. ಮತ್ತೆ ಸಸಿಯಿಂದ ಸಸಿಗೆ 1 ಅಡಿ. 1 ಅಡಿ ಅಂತರ ಸಾಕಾಗುತ್ತಲ್ವ ಸರ್? ಸಾಕು. ಸರ್, ಈಗ ನಾವು ಇಷ್ಟೊತ್ತು ಸ್ಟಾರ್ಟಿಂಗಲ್ಲೇ ಹೇಳಿದೆ, ಈ ಒಂದು ಮಳೆ ಮತ್ತೆ ಮಂಜು ಎರಡೂ ಇದಾಗೈತೆ, ಮಿಕ್ಸ್ ಆಗಿರೋ ಕ್ಲೈಮೇಟ್ ಇದೆ. ಬಿಸಿಲು ಅವಾಗ ಬರುತ್ತೆ. ಸೊ ಈ ಕ್ಲೈಮೇಟ್ ಅಲ್ಲಿ ಸ್ವಲ್ಪ ಗಿಡದ ಮೇಂಟೆನೆನ್ಸ್ ಸ್ವಲ್ಪ ಕಷ್ಟ ಅಂತಾರೆ. ಹೆಂಗೆ ಸರ್? ಏನೂ ಇಲ್ಲ ಇದಕ್ಕೆ. ಡೌನಿನು ಮತ್ತೆ ಬುದ್ಧಿ ರೋಗ ಬರುತ್ತೆ. ಡೌನಿ ಅದು ಸ್ವಲ್ಪ ಕಂಟ್ರೋಲ್ ಮಾಡ್ಕೊಂಡ್ಬಿಟ್ರೆ ಬೇರೆ ಏನು ಬರಲ್ಲ. ಇವಾಗ ಊಜಿನೂ ಕಡಿಮೆ ಈ ಕ್ಲೈಮೇಟ್ ಅಲ್ಲಿ ಸರ್. ಇದೇ ತಾನೇ ಡೌನಿ? ಹೌದೌದು. ಓಕೆ, ಇದು ಸಾಮಾನ್ಯವಾಗಿ ಸ್ಟಾರ್ಟಿಂಗ್ ಹಂತದಲ್ಲಿ ಯಾವ ರೀತಿ ಕಾಣಿಸ್ಕೊಳ್ಬಿಡುತ್ತೆ ಸರ್? ಈ ರೀತಿ ಕೆಂಪಲ್ಲಿ ಬಂದ್ಬಿಡುತ್ತೆ ಸರ್. ರೆಡ್ ಕಲರ್ ಚುಕ್ಕೆ ಬರುತ್ತೆ. ಅವಾಗ ನಾವು ಯಾವ್ದನ್ನ ಕ್ಯಾಪ್ಟನ್ ಆ ಥರ ಯಾವ್ದನ್ನ ಮಾಡ್ಕೊಂಡ್ರೆ ಕಂಟ್ರೋಲ್. ಓಕೆ ಸರ್, ಇದೊಂದು ಡೌನಿ ಒಂದು ಇದಾಯ್ತು ಸರ್. ಇನ್ನು ಬೇರೆ ವಿಧವಾದ ರೋಗ ಏನಾದ್ರು ಅಂದ್ರೆ? ಬೂದಿ ರೋಗ ಬಂದ್ಬಿಡುತ್ತೆ. ಬೂದಿ ರೋಗ. ಬೂದಿ ರೋಗಕ್ಕೆ ಮೆರವನ್ ಒಂದು ಫೋಟೋ ಮಾಡ್ಕೊಂಡ್ರೆ ಸರಿ ಹೋಗುತ್ತೆ. ಓಕೆ, ಡೌನಿ ಮಿಲ್ಡೋ ಮತ್ತೆ ಪೌಡ್ರಿ ಮಿಲ್ಡೋ ಎರಡು ಸಾಮಾನ್ಯವಾಗಿ ಇದಕ್ಕೆ ಕಾಡುವಂತ ದೊಡ್ಡ ಪ್ರಾಬ್ಲಮ್. ಊಜಿ ಬರುತ್ತೆ. ಊಜಿ ಈ ಟೈಮಲ್ಲಿ ಇರೋದಿಲ್ಲ. ಅದು ಕೀಟಬಾಧೆ ವಿಚಾರಕ್ಕೆ ಬಂದಾಗ ಊಜಿ ಬಿಟ್ರೆ ಇನ್ನೇನು ತೊಂದರೆ ಇರಲ್ಲ. ಹುಳ ಪಳ ಆ ಥರ ಏನಿಲ್ಲ. ಏನೂ ಇಲ್ಲ. ಆ ಥರ ಏನಿಲ್ಲ. ಊಜಿ ಒಂದು ಕಂಟ್ರೋಲ್ ಮಾಡ್ಕೊಂಡ್ರೆ ಸಾಕು ಸರ್. ಈಗ ಈ ಔಷಧಿ ವಿಚಾರಗಳಿಗೆ ಬಂದಾಗ
ಸ್ಟಾರ್ಟಿಂಗಲ್ಲಿ ಏನೋ ಇದಕ್ಕೆ ಅಷ್ಟೊಂದು ಅವಶ್ಯಕತೆ ಇರೋದಿಲ್ಲ ಅನ್ಕೋತೀನಿ. ಇಲ್ಲ. ಇವಾಗ ಗಿಡ ಒಂದು ತಿಂಗಳು ಟೈಮಲ್ಲಿ ಇದು ಖರ್ಚು ಕಡಿಮೆ, ಒಂದು ತಿಂಗಳಿಗೆಲ್ಲ ನೀವು ಒಂದು 3 ಕೋಟ ಮಾಡ್ಕೊಂಡ್ಬಿಟ್ರೆ ಒಂದು ತಿಂಗಳ ಒಳಗಡೆ ಒಂದು 3 ಕೋಟ ಆದ್ರೆ ಸಾಕು. ನಿಮ್ಮ ಲೆಕ್ಕಾಚಾರಕ್ಕೆ 10 ದಿನಕ್ಕೆ ಒಂದು ಸ್ಪ್ರೇ ಅಷ್ಟೇ. ಅದಾದ್ಮೇಲೆ ಸರ್ ಈಗ ಕಾಯಿ ಬಂದಮೇಲೆ ಬೂಜಿಗೆ ಮತ್ತೆ ಯಾವ್ದಾನ ಈ ಪೌಡ್ರ್ ಮಿಲ್ಡಿಗೆ ಒಂದೊಂದು ಗೋಡು ಹಂಗೆ ಮಾಡ್ಕೊಂಬಿಟ್ರೆ ಒಂದು 2 ಟೈಮ್ ಅಷ್ಟೇ. 5 ಟೈಮ್ಗೆಲ್ಲ ಮುಗಿದು ಒಂದು 5-6 ಟೈಮ್ 5 ಟೈಪ್ ಸರ್ ಹೋಗುತ್ತೆ. 5 ಟೈಮ್ ಸರ್ ಹೋಗುತ್ತೆ. ಸರ್ ಪಿಕ್ಕಿಂಗ್ ವಿಚಾರಕ್ಕೆ ಬಂದಾಗ ನಾವು ಒಂದು ಸೌತೆ ಬೆಳೆ ಮಾಡಿದ್ರೆ ಎಷ್ಟು ಪಿಕ್ಕಿಂಗ್ ತಗೋಬಹುದು ಸರ್? ಒಂದು 10 ಕಟಿಂಗ್ ಬರುತ್ತೆ ಸರ್. 10 ಕಟಿಂಗ್ ಬರುತ್ತೆ. ದಿನ ಬಿಟ್ಟು ದಿನ ಗೆಲ್ಬೇಕು. 20 ದಿನಕ್ಕೆ ಆಗುತ್ತೆ. 20 ದಿನಕ್ಕೆ ಆಗುತ್ತೆ ಅಷ್ಟೇ. ಇದ್ರ ಬೆಳೆ ದಿನ ತೆಗಿಬೇಕಾ ಹೆಂಗೆ ಸರ್? ಇಲ್ಲ, ದಿನ ಬಿಟ್ಟು ದಿನ, ಒಂದಿನ ಬಿಟ್ಟು ಒಂದಿನ ಒಂದು 10 ಪಿಕ್ಕಿಂಗ್ ಬರ್ತದೆ ಅಷ್ಟೇ ಸರ್. ಈಗ ಈಲ್ಡ್ ನೋಡೋದಾದ್ರೆ 1 ಎಕರೆ ವಿಸ್ತೀರ್ಣಕ್ಕೆ ನಮ್ಗೆ ಅಷ್ಟೊಂದು ಅನುಭವ ಇಲ್ಲ, ನಾವು ಬೆಳೆದಿಲ್ಲ ಸರ್. ಎಷ್ಟು ಬರ್ಬೋದು ಸರ್ ಒಂದು ಅಂದಾಜು? ಒಂದು ಫುಲ್ ಕೊಯ್ಲಲ್ಲಿ ಬಂದ್ಬಿಟ್ಟು ಒಂದು 100-150 ಮೂಟೆ ಬರುತ್ತೆ. ಮೂಟೆನಾ? ಅಂದ್ರೆ ಒಂದು 3 ಟನ್ ಬರುತ್ತೆ. 3 ಟನ್ ಒಂದು 20 ಕೆಜಿ ತುಂಬ್ತೀರಾ ನೀವು? 20 ಕೆಜಿ. ಓಕೆ. ದಿನ ಬಿಟ್ಟು ದಿನ 3 ಟನ್ ಬರುತ್ತೆ. ಓಕೆ. ಇದು ಒಂದು ಹಾರ್ವೆಸ್ಟ್ ಆಯ್ತು. ಈಗ ಒಟ್ಟಾರೆ ತಗೊಂಡಾಗ ಸ್ಟಾರ್ಟಿಂಗ್ ಎಲ್ಲ ಒಂದ್ ಸ್ವಲ್ಪ ಕಡಿಮೆ ಅಂದ್ರೆ ಒಂದು 25-30 ಟನ್ ಬರುತ್ತೆ ಸರ್. 1 ಎಕರೆ ವಿಸ್ತೀರ್ಣಕ್ಕೆ ಅಷ್ಟು ಇಳುವರಿ ತೆಗಿಬೋದು? ಓಕೆ, ಸೂಪರ್ ಸರ್, ಪರವಾಗಿಲ್ಲ. 3 ಟನ್ ತೆಗಿಬೋದು. ಓಕೆ ಸರ್. ನಿಮಗೆ ಮಾರ್ಕೆಟಿಂಗ್ ವಿಚಾರಕ್ಕೆ ಬಂದಾಗ ಯಾವ ಮಾರ್ಕೆಟ್ ನಿಮಗೆ? ಬೆಂಗಳೂರು ಸರ್ ಹಾಕೋದ. ಬೆಂಗಳೂರು, ಕೋಲಾರ ಬೆಳಿಗ್ಗೆ ಮಾರ್ಕೆಟ್ ಅಡ್ಜಸ್ಟ್ ಆಗಲ್ಲ, ಅದಕ್ಕೆ ನಾವು ಬೆಂಗಳೂರಿಗೆ ಹಾಕ್ಬಿಡ್ತೀವಿ ಸರ್. ಹೆಂಗೆ ವೆಹಿಕಲ್ ನಮ್ಮ ಬದಿ ಕಡೆಯಿಂದ ಹೋಗುತ್ತೆ, ದಿನ ರೆಗ್ಯುಲರ್ ಗಾಡಿ ಇರುತ್ತೆ? ರೆಗ್ಯುಲರ್ ಗಾಡಿ ಇದೆ. ಓಕೆ. ಅವರೇ ಹಾಕೊಂಡು ಹೋಗ್ತಾರೆ, ಅವರೇ ಮಾರ್ಕೊಂಡ್ ಬರ್ತಾರೆ. ಓಕೆ ಸರ್. ಅವರೇ ಬಿಲ್ ತಂದು ಕೊಟ್ಬಿಡ್ತಾರೆ. ಓಕೆ ಸರ್. ಇದೊಂದು ಆಯ್ತು ಸರ್. ಇನ್ನು ನಾವು ಎಷ್ಟೇ ಇದು ತಿಪ್ಪೆ ಗೊಬ್ಬರಗಳು ಇಂಥವೆಲ್ಲ ಕೊಟ್ಟಿದ್ರೇನು ಸ್ಟಾರ್ಟಿಂಗ್ ಅಲ್ಲಿ ಅದೆಲ್ಲ ಬಂದು ಒಂದ್ ಸ್ವಲ್ಪ ಗಟ್ಟಿ ಊಟಗಳಿದ್ದಂಗೆ, ನಮ್ಗೆ ಸೈಡ್ ಡಿಶ್ ಇದ್ದಂಗೆ ಕೊಡ್ಬೇಕಲ್ಲ. ಏನೆಲ್ಲ ಕೊಡ್ತೀರಾ ಅಂತ ಹೇಳಿ? ಅದಿದ್ರೇನೆ ಸರ್, ಅದಿಲ್ಲ ಅಂದ್ರೆ ಇಲ್ಲ. ಏನೆಲ್ಲ ಒಂದು ಎಷ್ಟು ದಿನಕ್ಕೆ? 19 ಇಲ್ಲಾಂದ್ರೆ 1261 ಇಲ್ಲಾಂದ್ರೆ 13-045. ಸೊ ಇದು 3 ಒಂದಾಯ್ತು ಸರ್. ಮತ್ತೆ ಕಾಯಿ ಬಂದ್ಮೇಲೆ CN ಬೋರಾನ್ ಬಿಟ್ಕೊಂಡು. CN ಬೋರಾನ್ ಕೊಡೋ ಉದ್ದೇಶ ಏನ್ ಸರ್? ಅದು ಬಂದ್ಬಿಟ್ಟು ಗಿಡ ಬಂದು ರೋಗ ಸ್ವಲ್ಪ ಕಡಿಮೆ ಇರುತ್ತೆ, ಮತ್ತೆ ಕಾಯಿ ಚೆನ್ನಾಗಿ ಬರುತ್ತೆ, ಶೈನಿಂಗ್ ಎಲ್ಲ ಬರುತ್ತೆ. ಸ್ನೇಹಿತರೆ, CN ಬೋರಾನ್ ಸೊ ಯಾವುದೇ ಒಂದು ಕ್ಯಾಲ್ಸಿಯಂ, ನೈಟ್ರೇಟ್ ಮತ್ತೆ ಬೋರಾನ್ 3 ಇರುತ್ತಲ್ಲ ಸರ್, ಮಿಕ್ಸ್ ಇರುತ್ತೆ. ಅದಕ್ಕೆ ಯೂಸ್ ಚೆನ್ನಾಗಿ ಆಗುತ್ತೆ. ಫ್ಲವರ್ ಸೆಟ್ಟಿಂಗ್ ಆಗೋದಕ್ಕೆ ತುಂಬಾ ಸಹಕಾರಿಯಾಗಿರುತ್ತೆ. ಹೆಲ್ಪ್ ಆಗುತ್ತೆ ಅದು ಸರ್. ಓಕೆ. ಇದೆಲ್ಲ ಒಂದು ಮತ್ತೆ ಲಘು ಪೋಷಕಾಂಶಗಳು ಒಂದ್ ಸ್ವಲ್ಪ ಕೊಡ್ಬೇಕು ಅಂತ ಏನೆಲ್ಲ ಯಾವ ರೀತಿ ಮೈಕ್ರೋನ್ಯೂಟ್ರಿಯೆಂಟ್ಸ್ ನೀವು ಕೊಡ್ತೀರಾ ಸರ್? ಮಾಮೂಲಿ ಮಿಂಗಲ್ ಸರ್. ಮಿಂಗಲ್ ಅಲ್ಲಿ ಒಂದು 4-5 ವಿಧವಾದ ಒಂದು ಮಿಶ್ರಣ ಇರ್ತದೆ. ಖಂಡಿತ ಅದನ್ನ ಕೊಡೋದು ತುಂಬಾ ಇರ್ತದೆ ಸರ್. ಈಗ ಇದೇ ಒಟ್ಟಾರೆ ಒಂದು ರಸಗೊಬ್ಬರ ಜಾಸ್ತಿ ಕೊಡ್ಬಾರ್ದು ಸರ್. ಜಾಸ್ತಿ ಕೊಟ್ರೆ ಹೂವು ಡ್ರಾಪ್ ಆಗ್ಬಿಡುತ್ತೆ ಸರ್. ಡ್ರಿಪ್ ಗೊಬ್ಬರಗಳು ಜಾಸ್ತಿ ಕೊಡಬಾರ್ದು, ಕಡಿಮೆನೆ ಕೊಡ್ಬೇಕು ಇದಕ್ಕೆ ಸರ್. ಓಕೆ. ಜಾಸ್ತಿ ಕೊಡೋಕೆ ಹೋದ್ರೆ ಪಿನ್ನಿಗಳೆಲ್ಲ ಅಳ್ಸೋಗ್ಬಿಡುತ್ತೆ. ಇವಾಗ ಮಳೆಗಾಲದಲ್ಲಿ ಪೇಪರ್ ಹಾಕಿಲ್ಲ ಅಂದ್ರೆ ಡೌನಿ ಬೇಗನೆ ಬಂದ್ಬಿಡ್ತದೆ. ಹೌದು. ಇಲ್ಲ, ಪೇಪರ್ ಹಾಕಿಲ್ಲ ಅಂದ್ರೆ ಏನು ಮಾಡಕ್ಕಾಗಲ್ಲ. ಹತ್ರ ಎಲ್ಲ ಸರಿ ಆಗೋದು. ಹೌದು. ಒಂದು ಕಳೆ ವಿಚಾರಕ್ಕಾಗಲಿ, ಒಂದು ನೀರು ಕಡಿಮೆ ಇದ್ರೇನು ಪೇಪರ್ ಇದ್ರೆ ಒಂದ್ ಸ್ವಲ್ಪ ಲ್ಯಾಂಡ್ ಜಾಸ್ತಿ. ಹೌದು ಸರ್, ಹೌದೌದು. ಮತ್ತೆ 1-2 ಬೆಳೆ ಮಾಡ್ಕೊಂಬೋದು ಆರಾಮಾಗಿ ಒಂದ್ಸಲಿ ಪೇಪರ್ ಹಾಕ್ಬಿಟ್ರೆ. ಮತ್ತೆ ಸರ್, ಕಳೆ ನಿರ್ವಹಣೆ ಬಂದು ಮಾಮೂಲಿ ಅಣ್ಣ ಕಳೆ ಒರೆಸ್ಬಿಟ್ಟಿದ್ದೀನಿ ಅಂತ ಹೇಳು, ಕಳೆ ಮದ್ದು ಹೊಡೆದೆ ಅಂತ ಹೇಳ್ಬೇಡ. ನಿರ್ವಹಣೆ ಬಂದು ಯಾವ ರೀತಿ ಮಾಡಿದ್ರ? ತುಂಬಾನೇ ನೀಟಾಗಿ ಇಟ್ಕೊಂಡಿದ್ದೀರಾ ತೋಟ ಎಲ್ಲ? ಒರೆಸ್ಬಿಟ್ಟಿದೆ ಸರ್, ಕೂಲಿಯವ್ರನಿಕ್ಕೆ ಒರೆಸಾಕಿದ್ದೀರಾ. ಸೂಪರ್ ಸರ್. ನೀವು ಕಳೆನಾಶಕಗಳ ಮೇಲೆ ಡಿಪೆಂಡೆನ್ಸಿನ ಕಡಿಮೆ ಮಾಡಿಸ್ತಾ ಇದ್ದೀರಾ. ಅಂದ್ರೆ ನೀವು ಬಂದು ಒಂದು ಲೇಬರ್ನು ಸಾಕ್ತಾ ಇದ್ದೀರಾ, ನೆಲಾನು ಕಾಪಾಡ್ತಾ ಇದ್ದೀರಾ. ಸೊ ಇದೊಂದು ತುಂಬಾ ಮುಖ್ಯವಾದ ವಿಚಾರ ಸರ್. ಸರ್, ಓಕೆ. ಒಂದು ಈ ವಿಸ್ತೀರ್ಣಕ್ಕೆ ನೀವು ಇಲ್ಲಿ ತನಕ ಒಂದು ಮಾಡಿರಬಹುದಾದ ಮೊತ್ತ ಎಷ್ಟಿರ್ಬೋದು ಸರ್? ಸರ್ ಎಲ್ಲ ಸೇರಿ ಒಂದು 1 ಲಕ್ಷದವರೆಗೂ ಬಂದಿರುತ್ತೆ ಸರ್. 1 ಲಕ್ಷದವರೆಗೂ ಖರ್ಚು ಬಂದಿರುತ್ತೆ. ನಿಮಗೆ ಇಷ್ಟು ರೇಟ್ ಮಾರಿದ್ರೆ ಸೌತೆ ಬೆಳೆ ನಷ್ಟ ಇಲ್ದಿರ ಇರುತ್ತೆ ಅಂದ್ರೆ ಎಷ್ಟು ಸರ್? 300 ರೂಪಾಯಿ ಮಾರ್ಕೊಂಡ್ರೆ ಸಾಕು ಸರ್, ಮೂಟೆ ಪಾಕೆಟ್. ಅಂದ್ರೆ 15 ರೂಪಾಯಿ ಬೆಲೆ, 10-15 ರೂಪಾಯಿ ಬೆಲೆ ಸಿಕ್ಕಿದ್ರೆ ನಿಮಗೆ ಲಾಸ್ ಅನ್ನೋಲ್ಲ ಸರ್. ಓಕೆ ಸ್ನೇಹಿತರೆ, ನೋಡಿದ್ರಲ್ವಾ? ಸೊ ಇದಾಗಿತ್ತು ಒಂದು ಸೌತೆಕಾಯಿ ಬೆಳೆಯ ಮಾಹಿತಿ. ರೈತರ ವಿಚಾರಗಳು ಎಲ್ಲ ನಮ್ಮ ಜೊತೆ ಹಂಚ್ಕೊಂಡಿದ್ದಾರೆ. ಸೊ ಆ ಮಾಹಿತಿ ನಿಮಗೇನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಸ್ನ ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ಯಾರೆಲ್ಲ ಈ ವಿಡಿಯೋ ನೋಡಿದ್ರಿ, ವಿಡಿಯೋ ಇಷ್ಟ ಆಗಿದ್ರೆ ಗೊತ್ತಲ್ವಾ, ಫಸ್ಟು ಯಾರು ಮಾಹಿತಿ ಕೊಟ್ಟಿದ್ದಾರೋ ಅವ್ರಿಗೊಂದು ಧನ್ಯವಾದ ಹೇಳಿ. ನನ್ನ ಕಡೆಯಿಂದ ಸಾರ್ ಅವ್ರಿಗೆ ಒಂದು ಧನ್ಯವಾದ, ಮತ್ತು ನಿಮ್ಮ ಕಡೆಯಿಂದ ಒಂದು ಧನ್ಯವಾದ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋ ಎಲ್ಲಿ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಶುಭ ದಿನ ಎಲ್ಲರಿಗೂ.